ಕೈಯಲ್ಲೇ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಂದನೆ. ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಹೆಬ್ಬಯಕೆ ಯಾರಿಗಿಲ್ಲ ಹೇಳಿ. ಈಗೀಗ ಹೃದಯಾಘಾತದ ಸುದ್ದಿ ಕೇಳಿ ದಿನ ಬೆಳಗಾದ್ರೆ ನಡುಕ ಬರ್ತಿದೆ. ಮೊನ್ನೆಯಷ್ಟೇ ಚೆನ್ನಾಗಿದ್ದವರು ಈಗ ಇಹಲೋಕ ಸೇರಿಕೊಂಡ್ರು. ಈಗಷ್ಟೇ ಮಾತನಾಡಿಸಿದವರ ಸಾವಿನ ಸುದ್ದಿ ತಟ್ಟಂತ ಕೇಳಿ ಬಂತು. ಹೀಗೆಲ್ಲ ದುರಂತದ ಉದಾಹರಣೆಗಳು ಹೆಚ್ಚಾಗ್ತಿರೋದು ಹೃದಯಾಘಾತವೆಂಬ ಸದ್ದಿಲ್ಲದೆ ಹಬ್ಬಿದ ಯಮದೂತನ ಕರೆಯಿಂದ. ಆದರೂ ನಮ್ಮ ಆರೋಗ್ಯದ ಗುಟ್ಟು ನಮಗೇ ಗೊತ್ತಿರುತ್ತೆ. ಹೀಗಂತಿರೋದು ನಾನಲ್ಲ, ಆರೋಗ್ಯ ಸಚಿವರು. ರಾಜ್ಯದಲ್ಲಿ ಹದಗೆಟ್ಟಿರೋ ಜನರ ಆರೋಗ್ಯ ಸ್ಥಿತಿಯ ಬಗ್ಗೆ ಕಂಗಾಲಾಗಿರುವ ಜನತೆ ಬಗ್ಗೆ ಸಚಿವರು ಮುನ್ನೆಚ್ಚರಿಕೆ ಕ್ರಮಕ್ಕೆ ತಮ್ಮ ಮುಂದಾಲೋಚನೆ ತೋರಿದ್ದಾರೆ. ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದಾದ್ರೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಎಲ್ಲ ಕಡೆ ಹೃದಯಾಘಾತದ್ದೇ ಎಚ್ಚರಿಕೆ ಗಂಟೆ ಬಾರಿಸ್ತಿದೆ. ಜನರಲ್ಲಿ ತಮ್ಮ ಹೃದಯದ ಯೋಗಕ್ಷೇಮದ ಬಗ್ಗೆ ಕಾಳಜಿ ಹೆಚ್ಚಾಗ್ತಿದೆ. ಹೀಗಾಗಿ ಹೃದ್ರೋಗ ಆಸ್ಪತ್ರೆಗಳಲ್ಲಿ ದುಂಬಾಲು ಬಿದ್ದು ಜನ ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದಾರೆ. ಹಾಸನದಲ್ಲಿ ವರದಿಯಾಗಿದ್ದ ಭೀಕರ ಹೃದಯಾಘಾತದ ಸರಣಿ ಸಾವು, ಆನಂತರದಲ್ಲೂ ಬೆಳಕಿಗೆ ಬರುತ್ತಲಿರೋ ಜನರ ಅಸಂಭವ ಸಾವಿನ ಪ್ರಕರಣಗಳಿಂದಾಗಿ ಆತಂಕ ತಾರಕಕ್ಕೇರುತ್ತಿದೆ. ಇದರ ಮಧ್ಯೆ ಅಲ್ಲಲ್ಲಿ ತಪ್ಪು ಮಾಹಿತಿಯ ದಾಂಧಲೆಯಿಂದಾಗಿ ಕೋವಿಡ್ ವ್ಯಾಕ್ಸಿನೇಷನ್ಗೂ ಇದಕ್ಕೂ ಸಂಬಂಧ ಕಲ್ಪಿಸಲಾಯಿತು. ಹೀಗಾಗಿ ಸರ್ಕಾರ ಚರ್ಚೆ ನಡೆಸಿ ಒಂದು ಸ್ಪಷ್ಟತೆಯ ವರದಿಯನ್ನು ಕೊಟ್ಟು ಈ ಕುರಿತು ವದಂತಿ ಬೇಡವೆಂದು ವಿಷಯವನ್ನ ಇತ್ಯರ್ಥಗೊಳಿಸಲಾಯಿತು. ಈ ನಿಟ್ಟಿನಲ್ಲಿ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಮಾರ್ಗಗಳೇನು, ನೀವು ಪಾಲಿಸುವ ಆಹಾರದ ಅಭ್ಯಾಸಗಳು ಹೇಗೆ ನಿಮ್ಮನ್ನು ಪರಿಣಮಿಸಲಿದೆ ಅನ್ನೋದರ ಬಗ್ಗೆ ನಿಮಗೆ ತಿಳಿದಿದೆಯೇ? ನಿತ್ಯ ನೀವು ಸೇವಿಸುವ ಆಹಾರ ನಿಮ್ಮ ಶರೀರ, ಅದರ ಅಂಗಾಂಗಗಳ ಬೆಳವಣಿಗೆ ಮತ್ತು ಚೈತನ್ಯಕ್ಕೆ ಕಾರಣವಾಗಲಿದೆ ಎಂಬುದನ್ನು ಅರಿತರೆ ನಿಮಗೆ ಕೆಟ್ಟ ಚಟಗಳಿಂದಲೂ ಮುಕ್ತಿ ದೊರಕುತ್ತದೆ. ಯಾಕಂದರೆ ಒಳ್ಳೆ ಆಹಾರ ತಿನ್ನೋದ್ರಿಂದ ಅನವಶ್ಯಕ ಇನ್ನೊಂದು ಮತ್ತೊಂದು ದುಶ್ಚಟಗಳ ಚಪಲವಿರದು. ಯಾವುದಕ್ಕೂ ವ್ಯಸನಿಯಾದರೆ ಅದು ನಿಮ್ಮನ್ನು ನಿಯಂತ್ರಿಸುವ ಹಾಗಾಗಿ ಮತ್ತಷ್ಟು ರೋಗ ರುಜಿನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಫಿಟ್ನೆಸ್ನಿಂದ ಚೆನ್ನಾಗಿ ಕಾಣಲು ಏನೇನೋ ತಿನ್ನೋದು, ಓವರ್ ಎಕ್ಸಸೈಸ್ ಮಾಡೋದು, ಒತ್ತಡ ತಂದುಕೊಳ್ಳೋದು, ಹೆಚ್ಚು ಗಾಬರಿಗೊಳಗಾಗುವುದರಿಂದ ಪ್ರಯೋಜನವಿಲ್ಲ. ಇದು ಸೈಲೆಂಟ್ ಕಿಲ್ಲರ್ ಸನ್ನೆಯಾಗಿದ್ರೂ ಕೂಡ ನಿಮಗೆ ತಿಳಿದಿರಬೇಕಿರುವುದು ಯಾವುದರಿಂದ ಈ ಅವಲಕ್ಷಣಕ್ಕೆ ಕಾರಣವಾಗಬಹುದು ಎಂದು ಮೊದಲೇ ಪರೀಕ್ಷಿಸಿಕೊಳ್ಬೇಕು. ಯಾಕಂದರೆ ಇದು ಅಚಾನಕ್ಕಾಗಿ ಸಂಭವಿಸಿದರೂ ಸಹ ಅಧ್ಯಯನದ ಪ್ರಕಾರ ಕಳೆದ 20 ವರ್ಷಗಳಿಂದಲೂ ಈ ರೀತಿ ಹಾರ್ಟ್ ಅಟ್ಯಾಕ್ ಉಂಟಾಗಿದೆ. ನಡೆಸಿದ ತನಿಖೆಯಲ್ಲಿ ಸಾಬೀತಾಗಿದೆ ಹೃದಯದ ಆರೋಗ್ಯ ಕುಂದಿದ ಕಾರಣವಾಗಿ ಅದಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಹೃದಯಾಘಾತ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಟೆನ್ಷನ್ನಿಂದ ಹೊರಬರಬೇಕಿದೆ. ವೈರಸ್, ಬ್ಯಾಕ್ಟೀರಿಯಾದಿಂದ, ಕೋವಿಡ್ ವ್ಯಾಕ್ಸಿನ್ನಿಂದ ಈ ರೀತಿ ಸಾವುಂಟಾಗಿದೆ ಎನ್ನುವುದು ಹುಸಿಯಾಗಿದೆ. ಹೀಗಾಗಿ ಮೊದಲೇ ತಪಾಸಣೆಗೊಳಗೊಂಡು ಬಹಳಷ್ಟು ಅಂಶಗಳ ಬಗ್ಗೆ ಒತ್ತು ಕೊಟ್ಟು ಪತ್ತೆ ಹಚ್ಚಿ ವಿವಿಧ ಕಾಯಿಲೆಗಳಿರುವುದಾದಲ್ಲಿ ಮುಂಚಿತವಾಗಿ ಚಿಕಿತ್ಸೆ ತೆಗೆದುಕೊಂಡು ಸರಿಪಡಿಸಿಕೊಳ್ಳುವುದು ಸೂಕ್ತವಾದ ಮಾರ್ಗ. ಅಸ್ತಮಾ, ಥೈರಾಯ್ಡ್, BP, ಮಧುಮೇಹ ಇನ್ನಿತರ ಕಾಯಿಲೆಗಳಿರುವುದು ಹೃದಯಾಘಾತಕ್ಕೆ ಕಾರಣವಾಗಬಹುದೇ ಎನ್ನುವ ಹಲವು ಗೊಂದಲಗಳಿದ್ದರೆ ವೈದ್ಯರ ಸಲಹೆ ಪಡೆದು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವುದು ಒಳಿತು. ಇದಕ್ಕಾಗಿ ECG ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವ, ಹೃದಯಕ್ಕೆ ಸಂಬಂಧಿಸಿರೋ ಸಲಹೆಗಳ ವಿಧಿವಿಧಾನಗಳನ್ನು ಕೇಳಿ ತಿಳಿದುಕೊಳ್ಳುವ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು. ನಿಮ್ಮನ್ನು ನೀವು ಆರೋಗ್ಯಯುತವಾಗಿರಿಸಿಕೊಂಡಷ್ಟು, ನಗುವಿನಿಂದ ಜೀವನ ನಡೆಸಿದಷ್ಟು ಯಾವ ರೋಗವೂ ಹತ್ತಿರ ಸುಳಿಯುವುದಿಲ್ಲ. ರಾಜ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಉಚಿತ ವೈದ್ಯಕೀಯ ತಪಾಸಣಾ ಯೋಜನೆಯನ್ನು 83 ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲದೆ ಅದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು. ನಮ್ಮ ಆರೋಗ್ಯವಿರುವುದು ನಮ್ಮ ಕೈಯಲ್ಲೇ ಎಂದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮೊದಲೇ ತಿಳಿದರೆ ಸರಿಪಡಿಸಿಕೊಳ್ಳಬಹುದು, ನೋಡಿಕೊಳ್ಳದೆ ಹೋದರೆ ದಿಢೀರಂತ ಏನಾದರೂ ಆಗಿ ಹೋಗಬಹುದು. ಹೀಗಾಗಿ ನಿಮ್ಮ ಆರೋಗ್ಯದ ಅಭ್ಯಾಸಗಳು, ಹವ್ಯಾಸಗಳು, ಒತ್ತಡ ನಿರ್ವಹಣೆ, ದೇಹ ಪ್ರಜ್ಞೆ, ಮಾನಸಿಕ ನೆಮ್ಮದಿ ಹೀಗೆ ಹಲವು ಆಯಾಮಗಳಿಂದ ಯೋಚಿಸಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ. ಮುಖ್ಯವಾಗಿ ಈ ಬಗ್ಗೆ ಮಕ್ಕಳಲ್ಲಿ ಪರಿಜ್ಞಾನವನ್ನು ಬೆಳೆಸುವ ಉದ್ದೇಶದಿಂದಲೂ ಮಕ್ಕಳ ಶಾಲಾ ಪಠ್ಯಪುಸ್ತಕದಲ್ಲಿ ಆರೋಗ್ಯದ ಹಿತ ಕಾಪಾಡಿಕೊಳ್ಳುವ ವಿಚಾರಗಳನ್ನು ಅಳವಡಿಸುವುದು ಅನಿವಾರ್ಯ. ಶೈಕ್ಷಣಿಕವಾಗಿ SSLCಯಲ್ಲಿ ತರಬೇಕು.
ಈ ಕುರಿತಾಗಿ ಇದೇ ಸೋಮವಾರ ಚರ್ಚೆ ಮಾಡಲಿದ್ದೇವೆ ಎಂದಿದ್ದಾರೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್. ಇದಾಗಿತ್ತು ಇವತ್ತಿನ ವಿಶೇಷತೆ. ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.